ಬೆಂಗಳೂರಿನ ನಗರ ಪೇಟೆಯಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದ ಹೈ ಡ್ರಾಮಾ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಜಮಾವಣೆ ಆದ್ರು. ಇವತ್ತು ಕೂಡ ಘೋಷಣೆ ಕೂಗೋದಕ್ಕೆ ಮುಂದಾದ್ರು. ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದುಕೊಂಡ್ರು. ಶಾಸಕ ಸುರೇಶ್ ಕುಮಾರ್ ಅವರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಪೊಲೀಸರ ಜೊತೆ ವಾಗ್ವಾದ ಕೂಡ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಪ್ರತಿಭಟನಾ ಸ್ಥಳಕ್ಕೆ ಈಗ ಶೋಭಾ ಸುರೇಶ್ ಕುಮಾರ್ ಅವರ ಆಗಮನ ಆಗಿದೆ. ಅನುಮತಿ ಇಲ್ಲದೆ ಧರಣಿ ಮಾಡ್ತಾ ಇದ್ರು ಬಿಜೆಪಿಗರು. ಅವ್ರನ್ನ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಡೆ ಧರಣಿ ಮಾಡೋ ಹಾಗಿಲ್ಲ. ಚುನಾವಣಾ ಅಧಿಕಾರಿಗಳ ಪೂರ್ವಾನುಮತಿ ಹಿನ್ನೆಲೆ ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೂಚನಾ ಪತ್ರದಲ್ಲೂ ಕೂಡ ಹಲಸೂರು ಗೇಟ್ ಪೊಲೀಸರು ಈ ಮಾಹಿತಿ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಿ, ಒಂದು ಹನುಮಾನ್ ಚಾಲೀಸಾ ಪಠಣಕ್ಕೆ ಆ ಹಾಡು ಸ್ಪೀಕರ್ನಲ್ಲಿ ಬರ್ತಿದ್ದ ವಿಚಾರಕ್ಕೆ ಶುರುವಾದ ಹಲ್ಲೆ ಇವತ್ತು ಇಡೀ ನಗರದ ಪೇಟೆ ಸಿದ್ದಣ್ಣ ಗಲ್ಲಿ ತುಂಬೆಲ್ಲ ಹನುಮಾನ್ ಚಾಲೀಸಾ ಹಾಗೆ ಹನುಮನ ಪರವಾದ ಘೋಷಣೆ, ರಾಮನ ಪರವಾದ ಘೋಷಣೆ ಮೊಳಗಲಿಕ್ಕೆ ಕಾರಣವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಿಜೆಪಿ ಹಾಗೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಚಿಕ್ಕ ಗಲ್ಲಿ ಆ ಚಿಕ್ಕ ಗಲ್ಲಿ ತುಂಬಾ ಜಮಾವಣೆಗೊಂಡು ಆದ ಘಟನೆಯನ್ನ ಖಂಡಿಸುತ್ತಿದ್ದಾರೆ. ಹಾಗೆ ಹಿಂದೂಗಳೆಲ್ಲ ಒಂದು ಅನ್ನೋ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೊನ್ನೆ ರಾತ್ರಿ ನಡೆದಿರತಕ್ಕಂತಹ ಘಟನೆ ಇದು. ಹನುಮಾನ್ ಚಾಲೀಸವನ್ನ ಸ್ಪೀಕರ್ ಅಲ್ಲಿ ಹಾಕಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ತು. ಅದಾದ ನಂತರದಲ್ಲಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಓಲೈಕೆಯಿಂದಾಗಿ ಈ ರೀತಿಯಾಗಿ ಹಲ್ಲೆಗಳಾಗ್ತಾ ಇದೆ, ಸಂಘರ್ಷಗಳಾಗ್ತಾ ಇದೆ ಅಂತ ಹೇಳಿ ಇಂತಹ ಘಟನೆಗಳು ತಕ್ಷಣಕ್ಕೆ ನಿಲ್ಲಬೇಕು ಅಂತ ಘೋಷಣೆಗಳನ್ನ ಕೂಗ್ತಾ ಕೈಯಲ್ಲಿ ಭಾಗವ ಧ್ವಜವನ್ನ ಹಿಡಿದು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಿದ್ದಣ್ಣ ಗಲ್ಲಿಯಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಹಾಗೆ ಪೊಲೀಸರು ಮತ್ತಷ್ಟು ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ. ಬಿಜೆಪಿ ನಾಯಕರು ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದ್ವಿ, ತೇಜಸ್ವಿ ಸೂರ್ಯ ಆದಿಯಾಗಿ PC ಮೋಹನ್ ಎಲ್ಲರೂ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ರು. ಹಾಗೆ ಹಲ್ಲೆಗೊಳಗಾದ ಮುಖೇಶ್ ಅವರನ್ನ ಮಾತನಾಡಿಸಿದ್ರು. ನಿಮ್ಮ ಪರವಾಗಿ ನಾವಿದ್ದೀವಿ ಅನ್ನೋ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದೆ, ದೂರಿನಲ್ಲಿ ಎಲ್ಲೂ ಕೂಡ ಆಜಾನ್ ಅನ್ನೋ ವಿಚಾರವಾಗ್ಲಿ ಹನುಮಾನ್ ಚಾಲೀಸಾ ಅನ್ನೋ ವಿಚಾರವಾಗ್ಲಿ ಪ್ರಸ್ತಾಪ ಆಗಿಲ್ಲ, ಬಿಜೆಪಿ ಇದನ್ನ ತಿರ್ಚೋ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಕಾಂಗ್ರೆಸ್ ಸರ್ಕಾರದ ವಾದ ಆಗಿದೆ. ಒಟ್ಟಾರೆ ಸತ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿ. ನಗರದ ಪೇಟೆಯಲ್ಲಿರ್ತಕ್ಕಂಥ ಚಿಕ್ಕ ಗಲ್ಲಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಕೈಯಲ್ಲಿ ಭಾಗವ ಧ್ವಜವನ್ನ ಹಿಡಿದು ಜೈ ಶ್ರೀರಾಮ್ ಜೈ ಹನುಮಾನ್ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇವತ್ತು 12 ಗಂಟೆ ಸುಮಾರಿಗೆ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಜಮಾವಣೆಗೊಂಡು ಹನುಮಾನ್ ಚಾಲೀಸಾ ಪಠಣ ಮಾಡಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದ್ರು. ನಮ್ಗೆ ಏನು ಇಲ್ಲಿ ಉಳ್ಕೊಳ್ಳೋದೀಗ ನಮ್ಗೆ ಅವಕಾಶ ಇಲ್ಲ. ಹಿಂದೂಸ್ತಾನದಲ್ಲಿ ನಾವು ಇರಬಾರ್ದು. ಇದು CBI ಕಡೆಯಿಂದ ಇನ್ವೆಸ್ಟಿಗೇಷನ್ ಆಗೋವರೆಗೂ ಇದು ಮಾಡಲೇಬೇಕಾಗತ್ತೆ. ಅಲ್ಲಿ ಗಂಟ ನಾವು ಬಿಡಲ್ಲ. ಇದನ್ನ ಬೇಕು ಅಂತ ಇವ್ರು ಮಾಡಿರೋದೆಲ್ಲ ಬೇಕು ಅಂತ ಒಬ್ಬ ಹುಡುಗ 6 ಜನ ಮೇಲೆ ಸೇರಿಸ್ಬಿಟ್ಟು ಮಾಡಿರೋದು. ಅವನು ಮಸೀದಿಯಲ್ಲಿ ಇದೆ, ಅವ್ರ ಅಂಗಡಿ ಇದೆ ಅಂದ್ರೆ ಬೇಕು ಅಂತ ಮಾಡಿರೋದು. ಅದಕ್ಕೆ ನ್ಯಾಯ ಬೇಕು, CBI ಇಂಕ್ವೈರಿ ಬೇಕು.
ಕರ್ಕೊಂಡು ಹೋಗಕ್ಕೆ ಮುಂದಾಗಿತ್ತು. ಸರ್ ನಾನು ನಮ್ಮ ಅಂಗಡಿ ಮುಂದೆ ನಿಂತಿದ್ದು ನಾನು ಅಷ್ಟೇ, ಸುಮ್ಮನೆ ನಿಂತಿದ್ರು, ಬಂದ್ರು ಎತ್ಕೊಂಡು ಟೆಂಪೋದಲ್ಲಿ ಹಾಕಿದ್ರು, ಮುಖೇಶ್ಗೆ ಗಾಡಿಯಲ್ಲಿ ಹಾಕಿದ್ರು, ನಮ್ಗೆ ಟೆಂಪೋದಲ್ಲಿ ಹಾಕಿದ್ರು. ಇನ್ನ 4-5 ದಿನ ಸರ್ ಏನ್ ಮಾಡ್ತೀರಿ ನಾನು ಸುಮ್ಮನೆ ನಿಂತಿದ್ದೀನಿ. ಎಲ್ಲರೂ ನಾನ್ ಮಾಡ್ತಾ ಇಲ್ಲ, ಮಾಡ್ತಾ ಇರೋ ಅವ್ರ ಜೊತೆಗೆ ನಾನು ಇದ್ದೀನಿ. ಆಗ್ತಾ ಇದೆ ಕರೆಕ್ಟ್. ನಮ್ಗೆ ನ್ಯಾಯ ಬೇಕು, ನಮ್ಗೆ ಸೇಫ್ಟಿ ಬೇಕು ಅಷ್ಟೇ. ಏನಾಗಿರೋದು ಅದರಲ್ಲಿ ನ್ಯಾಯ ಬೇಕು. ನಾನು ಏನೋ ಮಾತಾಡಿಲ್ಲ, ಇನ್ನ ಬಂದಿದೆ, ಸುಮ್ಮನೆ ಕುಂತ್ಕೊಂಡಿದೆ, ಅಲ್ಲಿ ನಿಂತಿದೆ ಅಷ್ಟೇ. ಬಂದ್ರು ಎಲ್ಲ ಆಯ್ತು, ನಾನು ಗಾಡಿಯಲ್ಲಿ ಟೆಂಪೋದಲ್ಲಿ ಹಾಕ್ತಾನೆ ಫುಲ್. ಯಾಕೆ ಅಂತ ನೋಡಿ, ಮುಖೇಶ್ ತಂದೆ ಅವರನ್ನ ಇವತ್ತು ಪೊಲೀಸರು, ನೀವು ಹೇಳಿದ್ರಿ ಮಾಜರ್ ಮಾಡಬೇಕು, ಸ್ಟೇಟ್ಮೆಂಟ್ ತಗೋಬೇಕು ಅಂತೇಳಿ, ಆದ್ರೆ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ. ಅದು ಪದ್ಧತಿ ಮೀರಿ ಆ ಥರ ಮಾಡಿದ್ರು ಸರಿಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ಹೇಳಿದ್ರು, ನಮ್ಮನ್ನೆಲ್ಲ ಪೂರ್ತಿ ಹೇಳಿದ್ರು ಸರ್. ನಾನು ನಿನ್ನೆ ಸುಮ್ಮನೆ ಏನೋ ಮಾಡಿಲ್ಲ. ಇಲ್ಲ ಏನಕ್ಕೆ ಹಾಕ್ತೀರಾ ಅಂತ ಸುಮ್ಮನೆ ಇರೋ. ಕೈಯಿಂದ ಎತ್ಕೊಂಡು ಹಾಕ್ತಾ ಇದೆ. 4-5 ದಿನಕ್ಕೆ ಹಾಕಿದ್ರೆ, ಟೆಂಪೋದಲ್ಲಿ ಹಾಕಿದ್ರೆ, ಗಾಡಿದಲ್ಲಿ ಹಾಕಿದ್ರೆ. ಹೌದು, ಇದು ಮುಖೇಶ್ ಅವರ ತಂದೆ ಅವರು ಕೊಟ್ಟಂತ ಹೇಳಿಕೆ. ಏಕ್ದಮ್ ಇಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗೋದಕ್ಕೆ ಪ್ರಮುಖವಾದಂತ ಕಾರಣ, ಎಲ್ಲರನ್ನೂ ಕೂಡ ಪೊಲೀಸರು ಏಕ್ದಮ್ ಗಾಡಿಯಲ್ಲಿ ಹಾಕಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಾನು ಬೆಂಗಳೂರು ಎಲೆಕ್ಟ್ರಾನಿಕ್ ಡೀಲರ್ ಅಸೋಸಿಯೇಷನ್ ಆಗಿ ಮಾತಾಡ್ತಾ ಇರೋದು. ಎಲ್ಲರೂ ಸಪೋರ್ಟ್ ಮಾಡಿ ಬೆಂಗಳೂರು ಎಲೆಕ್ಟ್ರಾನಿಕ್ ಡೀಲರ್ ಅಸೋಸಿಯೇಷನ್ ಆಗಿ ನಾನು ಅಧ್ಯಕ್ಷ ರಮೇಶ್ ಮಾತಾಡ್ತಾ ಇರೋದು. ನಾನು ಎಸ್ ಎ ಹಲ್ಸೂರು ಗೇಟ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀವಿ. 6 ಜನಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಚುನಾವ್ ಕಾರಣದಿಂದ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಶಾಂತಿವಾಗಿ ಸ್ವಲ್ಪ ಪ್ರೊಟೆಸ್ಟ್ ಮಾಡಿ, ಜಾಸ್ತಿ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾನು ಶಾಂತಿ ಅರೆಸ್ಟ್ ಇದ್ದಾರೆ. ಬಿಜೆಪಿಯ ನಾಯಕರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶೋಭಾ ಕರಂದ್ಲಾಜೆ ಅವರ ಪ್ರತಿಕ್ರಿಯೆ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ವರೆಗೂ ತಲುಪಿಸುವ ಪ್ರಯತ್ನ ಮಾಡಲಾಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಬಿಜೆಪಿ ಇಡೀ ಘಟನೆಯನ್ನ ಹೈಜಾಕ್ ಮಾಡುವ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಸಹಜ ಅನುಮಾನ. ಅಲ್ಲಾಗಿದ್ದು ಘರ್ಷಣೆ, ಆಜಾನ್ ಹಾಗೆ ಹನುಮಾನ್ ಚಾಲೀಸಾ ವಿಚಾರಕ್ಕೆ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕೇಳೋಕ್ ಸಿಗ್ತಿರುವ ಆರೋಪ. ಆದ್ರೆ ಅಲ್ಲಿ ಜೈ ಶ್ರೀರಾಮ್ ಘೋಷಣೆಯ ಜೊತೆಗೆ ಜೈ ಮೋದಿ ಅನ್ನೋ ಘೋಷಣೆ ಕೂಡ. ಬಿಜೆಪಿಯ ನಾಯಕರಲ್ಲಿ ಹೋಗಿದ್ದಾರೆ. PC ಮೋಹನ್ ಹೋಗಿದ್ರು, ಶೋಭಾ ಕರಂದ್ಲಾಜೆ ಹೋಗಿದ್ರು, ತೇಜಸ್ವಿ ಸೂರ್ಯ ಹೋಗಿದ್ದಾರೆ. ಎಲೆಕ್ಷನ್ ಸಂದರ್ಭ ಇಂಥ ಚಿಕ್ಕ ಘಟನೆಗಳನ್ನ ಕೂಡ ನೋ ಡೌಟ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನ ಮಾಡುತ್ತೆ. ಅದೇ ಪ್ರಯತ್ನ ಇವತ್ತು ಸಿದ್ದಣ್ಣನ ಗಲ್ಲಿಯಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ನಿನ್ನೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಆಯಾಮದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಆ ಹಲ್ಲೆಗೊಳಗಾದ ಮುಖೇಶ್ ಅವರ ತಂದೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಬಂದಿದ್ರು. ಓಲೈಕೆ ಅತಿಯಾದ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆ ಆಗುತ್ತಾ ನೇರ ಪ್ರಶ್ನೆ ಕೇಳಲಾಯಿತು. ನೋಡಿ, ಆ ಒಂದು ಗಲ್ಲಿಯಲ್ಲಿ ಅನೇಕ ವರ್ಷಗಳಿಂದ ನಾವೆಲ್ಲರೂ ಕೂಡ ವ್ಯಾಪಾರಗಳನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ. ರೋಲ್ ಕಾಲ್ಗಳ ಪ್ರಕರಣ ಇತ್ತು, ಆದರೆ ಈ ರೀತಿ ಧರ್ಮಗಳ ನಡುವಿನ ಸಂಘರ್ಷ ಯಾವತ್ತೂ ಆಗಿರಲಿಲ್ಲ. ಆದರೆ ಈಗ ಈ ರೀತಿಯಾಗಿ ಆಗ್ತಾ ಇರೋದು ಸಮಾಜದ ಸ್ವಾಸ್ಥ್ಯವನ್ನ ಕದಡುತ್ತೆ ಅನ್ನೋ ಅಸಮಾಧಾನವನ್ನು ಅವರು ಕೂಡ ಹೊರಹಾಕಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಮೊನ್ನೆ ಆದ ಒಂದು ಘಟನೆ ಇವತ್ತು ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ಅಂತ ಹೇಳಿ. ಸಾಕಷ್ಟು ಸಂಖ್ಯೆಯಲ್ಲಿ ಆ ಚಿಕ್ಕ ಗಲ್ಲಿಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ರಾಮನ ಪರವಾಗಿ, ಹನುಮನ ಪರವಾಗಿ ಘೋಷಣೆಯ ಮಧ್ಯೆ ಮೋದಿ ಪರವಾದ ಘೋಷಣೆ ಕೂಡ ಕೇಳೋಕೆ ಸಿಗ್ತಾ ಇದೆ. ಇಲೆಕ್ಷನ್ ಎಫೆಕ್ಟ್. ಹಾಗೆ ಯಾವಾಗ ಘರ್ಷಣೆ, ಗಲಾಟೆ, ಹಾಗೆ ಈ ಘೋಷಣೆಗಳು ಜೋರಾಯಿತು, ಒಂದಷ್ಟು ಮಂದಿ ಪ್ರತಿಭಟನಾ ನಿರತ
ಹಿಂದೂಪರ ಸಂಘಟನೆಯ ಕಾರ್ಯಕರ್ತರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ಅನೇಕ ಘಟಾನುಘಟಿ ನಾಯಕರು ಸ್ಥಳಕ್ಕೆ ಹೋಗ್ತಿರೋದು, ಅಲ್ಲಿರುವ ಕೆಲ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಪ್ರತಿಕ್ರಿಯೆ ಕೊಡ್ತಾ ಇದ್ದದನ್ನ ಗಮನಿಸಿದ್ರಿ. ಸರ್ಕಾರದ ಭಾಗವಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ಒಬ್ಬ ಮಿನಿಸ್ಟರ್ ಕೂಡ ಇಲ್ಲಿಗೆ ಬರಲಿಲ್ಲ. ಬರ್ತಾ ಇರೋ ಬಿಜೆಪಿ ನಾಯಕರು. ಇದೇ ತೋರಿಸುತ್ತೆ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ ಅನ್ನೋದು. ಸ್ಥಳೀಯರ, ಅಲ್ಲಿನ ವ್ಯಾಪಾರಸ್ಥರ ಹಾಗೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ಆರೋಪ ಆಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿ ಜಮಾವಣೆಗೊಂಡಿರುವ ಪ್ರತಿಭಟನಾಕಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ನೇರ ಪ್ರಸಾರದ ದೃಶ್ಯಗಳು. ಇಲ್ಲಾಗಿರೋ ಘರ್ಷಣೆ ಹನುಮಾನ್ ಚಾಲೀಸಾ ವರ್ಸಸ್ ಆಜಾನ್ ಅನ್ನೋ ರೀತಿಯಲ್ಲಿ. ಆದ್ರೆ ಮೋದಿ ಪರವಾದ ಘೋಷಣೆ ಅಲ್ಲಿ ಕೇಳೋಕ್ ಸಿಗ್ತಾ ಇದೆ. ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು ಅಲ್ಲಿ ಜಮಾವಣೆಗೊಂಡಿರೋದ್ರಿಂದ ಇಡೀ ಘಟನೆಯನ್ನ ಚುನಾವಣಾ ದೃಷ್ಟಿಯಿಂದ ಬಿಜೆಪಿ ತನ್ನ ಕಡೆಗೆ ಪ್ಲಸ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆಯಾ? ಆ ದೃಶ್ಯವನ್ನ ಗಮನಿಸಿದ್ರೆ, ಅಲ್ಲಿ ಕೇಳೋಕ್ ಸಿಗ್ತಾ ಇರುವ ಘೋಷಣೆಗಳನ್ನ ಗಮನಿಸಿದ್ರೆ ಹೌದು ಅನ್ನೋ ರೀತಿಯಲ್ಲಿ ಇರುತ್ತೆ. ಶೋಭಾ ಕರಂದ್ಲಾಜೆ ಅವರು ಸ್ಥಳಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಘರ್ಷಣೆಗಳು ಜೋರಾಯ್ತು. ಬಹುಶಃ ವಶಕ್ಕೆ ಪಡಿತಿದ್ದಾರೆ. ವಶಕ್ಕೆ ಶೋಭಾ ಕರಂದ್ಲಾಜೆ ವಶಕ್ಕೆ. ಸರ್, ಶೋಭಾ ಕರಂದ್ಲಾಜೆ ವಶಕ್ಕೆ.